ವೈದ್ಯರ ಮೇಲೆ ರೋಗಿಗಳ ಕಡೆಯವರು ನಡೆಸ್ತಾ ಇರುವಂತಹ ಹಲ್ಲೆಯನ್ನ ವಿರೋಧಿಸಿ ಬೆಂಗಳೂರಲ್ಲಿ ಸಾವಿರಾರು ವೈದ್ಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಖಾಸಗಿ ಆಸ್ಪತ್ರೆ ಅಸೋಸಿಯೇಷನ್ ನೇತೃತ್ವದಲ್ಲಿ 3,000ಕ್ಕೂ ಹೆಚ್ಚು ವೈದ್ಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ರಾಜ್ಯ ವೈದ್ಯ ಸೇವಾ ವೃತ್ತಿಪರರ ವಿರುದ್ಧ ಹಿಂಸೆ ಮತ್ತು ಚಿಕಿತ್ಸಾ ಸೇವಾ ಸಂಸ್ಥೆಗಳ ಆಸ್ತಿ ಹಾನಿ ನಿರ್ಬಂಧ ಕಾಯ್ದೆ 2009 ಜಾರಿಯಾಗಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದೇ ವೇಳೆ ಮಾತನಾಡಿದಂತ ಸರ್ಕಾರಿ ವೈದ್ಯರ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ರವೀಂದ್ರ, ವೈದ್ಯಕೀಯ ಕ್ಷೇತ್ರವನ್ನ ಸೇವೆ ಅಂತ ಪರಿಗಣಿಸಬೇಡಿ, ನಾವು ಆಸ್ಪತ್ರೆಗಳಿಗೆ ಸಾಕಷ್ಟು ಬಂಡವಾಳ ಹೂಡಿದ್ದೇವೆ, ಇಂದು ಒಂದು ಉದ್ಯಮ ಎಂದು ಪರಿಗಣಿಸಬೇಕು ಇದನ್ನ ಕೂಡ ಅಂತ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ದಾರೆ. ಎಲ್ಲರ ಕೈಯಿಂದ ಸಾವನ್ನ ತಪ್ಪಿಸಲಿಕ್ಕಾಗಲ್ಲ. ತಾವು ತಮ್ಮ ಕರ್ತವ್ಯದಲ್ಲಿ ಸಾಕಷ್ಟು ಶ್ರದ್ಧೆಯಿಂದ ಜೀವವನ್ನು ಉಳಿಸಲಿಕ್ಕೆ ತಮ್ಮ ಕೈಯಲ್ಲಿ ಆದ ಸರ್ವ ಪ್ರಯತ್ನವನ್ನು ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಸಂದರ್ಭದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಆ ಕಾನೂನನ್ನ ಕೈಗೆ ತೆಗೆದು ಆ ಡಾಕ್ಟರ್ಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ನರ್ಸ್ಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ತಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡೋದು ಕಾನೂನಿನ ವಿರುದ್ಧವಾಗಿದೆ ಎಂಬುದಾಗಿ 2009ನೇ ಇಸವಿಯಲ್ಲಿ ಒಂದು ಕಾನೂನು. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಖಜಾನೆ ಖಾಲಿಯಾಗಿದೆ. ಖಡಕ್ಕಾಗಿ ನಿಂತು